ನಮಸ್ಕಾರಗಳು. ನಾನು ಜ್ಯೋತಿ ಭಟ್ಸ್ ಕಿಚನ್ ಆ್ಯಂಡ್ ವ್ಲಾಗಿಗೆ ಸ್ವಾಗತ. ನಮ್ಮ ರೋಡ್ ಟ್ರಿಪ್ ಐಹೊಳೆಯಿಂದ ಮುಂದುವರಿದು ಈಗ ನಾವು ಕೂಡಲ ಸಂಗಮದ ಕಡೆಗೆ ಹೋಗುತ್ತಿದ್ದೇವೆ. ಐಹೊಳೆಯ ಶಿಲ್ಪ ವೈಭವವನ್ನು ನೋಡಿ ಅಲ್ಲಿಂದ ಮುಂದೆ 35 ಕಿಲೋಮೀಟರ್ ನ್ಯಾಷನಲ್ ಹೈವೇ 50ರಲ್ಲಿ ಮುಂದುವರಿದು ಶಿವ ಯೋಗ ಮಂದಿರ, ಅಲ್ಲಿಗೂ ಒಂದು ಭೇಟಿ ಕೊಟ್ಟು ಅಲ್ಲಿಂದ ವಿಭೂತಿ ಭಸ್ಮ ವಿಶೇಷವಾಗಿ ತಯಾರಿಸಲ್ಪಡುವಂಥದ್ದು ಅದನ್ನು ತೆಗೆದುಕೊಂಡು ಅಲ್ಲಿ ಎಲ್ಲ ಇರುವಂತಹ ಗೋಶಾಲೆಯನ್ನು ನೋಡಿ ಮುಂದುವರಿದು 35 ಕಿಲೋಮೀಟರ್ ಈಗ ಬರುತ್ತಾ ಇದ್ದೇವೆ. ಇದು ಕೂಡಲ ಸಂಗಮ. ಇಲ್ಲಿವರೆಗೆ ನೋಡಿದಂತಹ ಪುರಾತನ ಕಾಲದ ವಾಸ್ತುಶಿಲ್ಪದ ಶಿಲ್ಪಕಲೆಯ ವಿಧವಾದ ಜಾಗಗಳನ್ನು ನೋಡಿ ಸಂತಸಪಟ್ಟು ಕಣ್ಮನ ತಳಿಸಿಕೊಂಡ ನಾವು ಈಗ ಬರುತ್ತಿರುವಂತಹದ್ದು ಒಂದು ವಿಶೇಷವಾದ ಪೂಜಾ ಕೈಂಕರ್ಯ ನಡೆಯುವಂತಹ ಒಂದು ಕ್ಷೇತ್ರ. ಇದುವೇ ಕೂಡಲ ಸಂಗಮ. ವಚನ ಸಾಹಿತ್ಯದ ಹರಿಕಾರರಾದಂತಹ ಬಸವಣ್ಣನವರ ಐಕ್ಯ ಸ್ಥಳವಾಗಿದ್ದ ಈ ಕೂಡಲ ಸಂಗಮವು ಲಿಂಗಾಯತ ಪಂಗಡದವರಿಗೆ ಪ್ರಮುಖ ಪುಣ್ಯಕ್ಷೇತ್ರವಾಗಿದೆ. ಬಸವಣ್ಣನವರು ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿಗೆ ಬಂದು ಈಶಾನ್ಯ ಗುರುಗಳೆಂದು ಖ್ಯಾತರಾಗಿರುವಂತಹ ಪರಮ ಪೂಜ್ಯ ಜಾತ ವೇದ ಮುನಿಗಳಿಂದ ಶಿಕ್ಷಣ ಮತ್ತು ಮಾರ್ಗದರ್ಶನ ಪಡೆದರು. ಇಲ್ಲಿ ಕೃಷ್ಣಾ ನದಿ ಮತ್ತು ಮಲಪ್ರಭಾ ನದಿ ಹೀನವಾಗಿ ಪೂರ್ವ ದಿಕ್ಕಿನಲ್ಲಿ ಆಂಧ್ರ ಪ್ರದೇಶ ರಾಜ್ಯದ ಶ್ರೀಶೈಲದ ಕಡೆಗೆ ಹರಿಯುತ್ತದೆ. ಕರ್ನಾಟಕ ಸರ್ಕಾರವು ಇದನ್ನು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಅಭಿವೃದ್ಧಿಗೊಳಿಸಿದೆ. ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರವು ಈ ಪುಣ್ಯಸ್ಥಳದ ನಿರ್ವಹಣೆಯನ್ನು ನೋಡಿಕೊಳ್ಳುತ್ತದೆ. ಸುಪ್ರಸಿದ್ಧ ಸಂಗಮೇಶ್ವರ ದೇವಾಲಯವನ್ನು ಹೊಂದಿದ ಧಾರ್ಮಿಕ ಸ್ಥಾನ. ಕೃಷ್ಣ ಮಲಪ್ರಭಾ ನದಿಗಳ ಸಂಗಮದಿಂದಾಗಿ ಇದೀಗ ಬಸವಸಾಗರ ಜಲಾಶಯದ ನಿರ್ಮಾಣದಿಂದಾಗಿ ಬಹಳ ಒಂದು ಚೆಲುವಿನಿಂದ ಶೋಭಿಸುತ್ತಿರುವಂತಹ ಸುಂದರ ತಾಣ. ಚಿನ್ನಕ್ಕೆ ಸುವಾಸನೆ ಬಂದಂತೆ ಇಂತಹ ಕ್ಷೇತ್ರದ ಮಹಿಮೆ ವಿಶ್ವವಿಖ್ಯಾತಿಯನ್ನು ಹೊಂದುವಂತಾಗಿರುವುದು ವಿಶ್ವಗುರು ಬಸವಣ್ಣನವರ ಪಾದ ಸ್ಪರ್ಶದಿಂದಾಗಿ. ಅಂತಹ ಒಂದು ವಿಶೇಷ ಜಾಗ ಕೂಡಲ ಸಂಗಮ. ಬಸವಣ್ಣನವರ ಕರ್ಮಭೂಮಿ, ವಚನ ಸಾಹಿತ್ಯದ ಲಿಂಗಾಯತ ಸಮುದಾಯದ ಕಾಯಕವೇ ಕೈಲಾಸ, ಮಾನವತೆಯೇ ಧರ್ಮ ಎಂದು ಸಾರಿದಂತಹ ಒಂದು ಅದ್ಭುತ ವ್ಯಕ್ತಿಯ ಕರ್ಮಭೂಮಿಯಾಗಿರುವಂತಹ ಈ ಕೂಡಲ ಸಂಗಮ, ಈ ಒಂದು ಕ್ಷೇತ್ರಕ್ಕೆ ನಮಗೆ ಬರಲು ಸಿಕ್ಕಿದ್ದು ನಮ್ಮ ಭಾಗ್ಯ. ಇಂತಹ ಪುಣ್ಯ ಕ್ಷೇತ್ರದ ಬಾಗಿಲಿಗೆ ಬಂದು ನಿಂತಿದ್ದೇವೆ. ನೋಡಿ, ಚಂದವಾದ 2 ಎತ್ತುಗಳು ಹಾಗೆ ಮುಂದೆ ಸಾಗುತ್ತಾ ನೋಡಿ ದೊಡ್ಡದಾಗಿ ಎಟುಕದಷ್ಟು ಉದ್ದಕ್ಕೆ ತುಂಬಿರುವಂತಹ ನೀರಿನ ಸಾಗರ. ಅಬ್ಬಾ, ಇಲ್ಲಿಯ ಒಂದು ದೃಶ್ಯ ಕಣ್ಮನ ತಣಿಸುವಂಥದ್ದು. ನೋಡಿ, ಕೃಷ್ಣಾ ನದಿ ಮತ್ತು ಮಲಪ್ರಭಾ ನದಿ ಒಂದು ಕಡೆ ಸಂಗಮಿಸುವ ಈ ಪುಣ್ಯಕ್ಷೇತ್ರ ಕೂಡಲ ಸಂಗಮ. ಅದಕ್ಕಾಗಿಯೇ ಈ ಹೆಸರು ಬಂದಿರುವಂಥದ್ದು. ಇಲ್ಲಿ ಒಂದು ದೃಶ್ಯ ಮನಮೋಹಕ. ಇಲ್ಲಿ ಭಕ್ತಾದಿಗಳು ಇಳಿದು ಸ್ನಾನ ಮಾಡಲು ಸ್ನಾನಘಟ್ಟಗಳನ್ನು ಮಾಡಿರುತ್ತಾರೆ. ಹಾಗೆಯೇ ಬದಿಯಲ್ಲಿ ಕಾಣಿಸುತ್ತಿರುವಂತಹದ್ದು ಸಂಗಮೇಶ್ವರ ದೇವಾಲಯ. ಅಲ್ಲಿ ದೀಕ್ಷೆ ತೆಗೆದುಕೊಳ್ಳುತ್ತಿರುವಂತಹ ಕೆಲವು ಲಿಂಗಾಯತ ಸಮುದಾಯದ ಜನರು, ಹಾಗೆಯೇ ಹೊಳೆಯಲ್ಲಿ ಸ್ನಾನ ಮಾಡುತ್ತಿರುವ ಯಾತ್ರಿಕರು. ನೋಡಿದಷ್ಟು ಕಣ್ಣು ಎತ್ತದಷ್ಟು ತುಂಬಿರುವ ನೀರು. ನಾರಾಯಣಪುರ ಬಸವಸಾಗರ ಅಣೆಕಟ್ಟಿನಿಂದ ತುಂಬಿರುವ ನೀರಂತೆ. ಮೊದಲು ಇಷ್ಟು ನೀರು ಇಲ್ಲಿ ಇರುತ್ತಿರಲಿಲ್ಲ ಎಂದು ನಮಗೆ ಅಲ್ಲಿದ್ದವರು ತಿಳಿಸಿದರು. ಹಾಗೆ ಅಲ್ಲಿ ಕೆಲವು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡೆವು. ಮತ್ತು ಮುಂದೆ ನಾವೀಗ ಇಲ್ಲಿಯ ಒಂದು ವಿಶೇಷ ನೋಡಲೇಬೇಕಾದ ಒಂದು ಜಾಗ, ಅದು ಐಕ್ಯ ಮಂಟಪ, ಬಸವಣ್ಣನವರ ಐಕ್ಯ ಮಂಟಪ. ಅದು 20 ಅಡಿ ಆಳದಲ್ಲಿ
ಬಾವಿಯ ಆಕಾರದಲ್ಲಿ ಮಾಡಿರುವಂತಹ ಒಂದು ರಚನೆ. ಅಲ್ಲಿಗೆ ಹೋಗೋಣ. ಇಲ್ಲಿ ನೋಡಿ, ನಿಮಗೆ ಸಂಗಮೇಶ್ವರ ದೇವಾಲಯವನ್ನು ನೋಡಬಹುದು. ಇದು ಮೊದಲೇ ಅಲ್ಲಿ ಇದ್ದಿರುವಂತಹದ್ದು ಸಂಗಮೇಶ್ವರ ದೇವಾಲಯ. ಇದು ಐಕ್ಯ ಮಂಟಪಕ್ಕೆ ಹೋಗುವ ಜಾಗ. ಈ ಐಕ್ಯ ಮಂಟಪದಲ್ಲಿ ಬಸವಣ್ಣನವರ ಸಮಾಧಿಯಾಗಿರುತ್ತದೆ. ಹೋಗುವ ದಾರಿಯಲ್ಲಿ ಬೇರೆ ಬೇರೆ ವಚನ ಸಾಹಿತ್ಯಗಳ ಬಗ್ಗೆ ಬರೆದು ಅದರಲ್ಲಿ ಪೋಸ್ಟರ್ಗಳನ್ನು ಹಾಕಿದ್ದಾರೆ. ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ಬಸವಣ್ಣ, ಹೀಗೆ ಎಲ್ಲರ ವಚನ ಸಾಹಿತ್ಯಗಳನ್ನು ಹೋಗುವ ದಾರಿಯಲ್ಲಿ ಬರೆಯಲ್ಪಟ್ಟಿದೆ. ಇದು ಸಾಧಾರಣ ಈ ಕೂಡಲ ಸಂಗಮ ನೀರಿನ ಮಧ್ಯಭಾಗಕ್ಕೆ ಈ ಥರ ಒಂದು ಹೋಗುವ ದಾರಿ ಮಾಡಿದ್ದಾರೆ. ಹಾಗೆ ಅದರಲ್ಲಿ ಹೋಗುತ್ತಾ ಹೋಗುತ್ತಾ ಏನಿದೆ ನೋಡೋಣ. ಇಲ್ಲಿ ನೋಡಿ, ಇದು ಬಸವೇಶ್ವರ ಐಕ್ಯ ಮಂಟಪ. ಇದರಲ್ಲಿ ಬಸವಣ್ಣನ ಸಮಾಧಿಯನ್ನು ಮೇಲೆ ಮಾಡಿದ್ದಾರೆ. ಅದರ ಕೆಳಗೆ ಬಾವಿ ಆಕಾರದಲ್ಲಿ ಇಳಿಯುತ್ತಾ ಹೋದಾಗ ನಮಗೆ ಅಲ್ಲಿ ಒಂದು ವಿಶೇಷವಾದ ಒಂದು ಸಣ್ಣ ಗುಡಿ ಆಕಾರದ ಒಂದು ದೇವಾಲಯ. ಆ ದೇವಾಲಯ ಶಿವನದ್ದು. ಈ ಶಿವಲಿಂಗವು ಬಸವಣ್ಣನವರಿಗೆ ನದಿ ದಡದಲ್ಲಿ ಸಿಕ್ಕಿತಂತೆ. ಅದನ್ನು ಅವರು ಪೂಜೆ ಮಾಡಿ ಅದರಲ್ಲಿ ಒಂದು ಸಣ್ಣ ದೇವಾಲಯವನ್ನು ಕಟ್ಟಿದ್ದರಂತೆ. ಆ ದೇವಾಲಯ ಮೊದಲು ನದಿ ತಟದಲ್ಲಿತ್ತಂತೆ. ಈಗ ಬಸವಸಾಗರ ಅಂದರೆ ಆಲಮಟ್ಟಿ ಡ್ಯಾಮ್ ಆದ ಮೇಲೆ ಅದು ನೀರಿನ ಕೆಳಗೆ ಇದೆ. ಈಗ ನಾವು ಇದು ಸುಮಾರು ನೀರಿನ ಮೇಲ್ಸ್ತರದಿಂದ 20 ಫೀಟ್ಗಳಷ್ಟು ಕೆಳಗೆ ನಾವು ಇಳಿಯುತ್ತಾ ಹೋಗಬೇಕು. ಅಲ್ಲಿ ಇರುವಂತಹ ಒಂದು ಮಲ್ಲಿಕಾರ್ಜುನ ಸ್ವಾಮಿ ಲಿಂಗವನ್ನು ನಮಸ್ಕಾರ ಮಾಡಿ ನಂತರ ಅಲ್ಲಿಂದ ಹತ್ತಿಕೊಂಡು ಮೇಲೆ ಬಂದೆವು. ಇದೊಂದು ಅದ್ಭುತವಾದ ಅನುಭವ ನೋಡಿ. ಇದು ಇಲ್ಲಿಂದ ನಾನು ಇಷ್ಟು ಕೆಳಗೆ ಅದು ನಮಗೆ ಕೆಳಗೆ ಇಳಿದು ಮೇಲೆ ಹತ್ತಲು ಬೇರೆ ಬೇರೆಯದಾದ ಮೆಟ್ಟಲಿನ ವ್ಯವಸ್ಥೆ ಇದೆ. ಇದು ಬಾವಿ ಆಕಾರದಲ್ಲಿದ್ದು ಕೆಳಗೆ ಹೋದಾಗ ಒಂದು ಶಿವಲಿಂಗವಿರುವ ಸಣ್ಣ ಗುಡಿ ಇದೆ. ಇದು ಬಸವಣ್ಣನವರ ಐಕ್ಯ ಮಂಟಪ. ಇಲ್ಲಿ ಬಸವಣ್ಣನವರು ಸಮಾಧಿಯಾಗಿದ್ದರಂತೆ. ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ಮೇಲಣ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು, ಎತ್ತಣಿಂದೆತ್ತ ಸಂಬಂಧವಯ್ಯ, ಗುಹಲಿಂಗೇಶ್ವರಕ್ಕೆಯೋ ನನಗೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಅಲ್ಲಮ ಪ್ರಭು. ಹೀಗೆ ವಚನ ಸಾಹಿತ್ಯವನ್ನು ಮೇಲೆ ಬರೆದು ತೂಗು ಹಾಕಿರುತ್ತಾರೆ. ಅದನ್ನು ಓದುತ್ತಾ ಅಲ್ಲಿಯ ವಿಷಯವನ್ನು ತಿಳಿದುಕೊಳ್ಳುತ್ತಾ ನಾವು ಸಂಗಮೇಶ್ವರ ದೇವಾಲಯದ ಒಳಗೆ ಹೋದೆವು. ಇದು ಸಂಗಮೇಶ್ವರ ದೇವಾಲಯ ಪ್ರಸಿದ್ಧ ಈಶ್ವರ ದೇವಾಲಯ. ಹಳೆಯ ಕಾಲದ್ದು, ಪಲ್ಲವರ ಶೈಲಿಯಲ್ಲಿದೆ. ಈ ಸಂಗಮೇಶ್ವರ ದೇವಾಲಯದಲ್ಲಿ ಒಂದು ಸಣ್ಣ ಅರ್ಚನೆಯನ್ನು ಮಾಡಿಸಿ ಹಾಗೆ ಈ ಕೂಡಲ ಸಂಗಮದ ಸೌಂದರ್ಯವನ್ನು ಆಸ್ವಾದಿಸಿ ಹೊಳೆ ಬದಿಗೆ ಒಮ್ಮೆ ಇಳಿದು ತಲೆಗೆ ನಾವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಹಾಗೆಯೇ ಮತ್ತೆ ನಮ್ಮ ಕೂಡಲ ಸಂಗಮದ ಒಂದು ಪ್ರವಾಸದ ಅನುಭವವನ್ನು ನೆನಪಿನ ಬುತ್ತಿಯಲ್ಲಿ ಮುಚ್ಚಿಟ್ಟೆವು. ನೋಡಿ, ಇದು ಸಂಗಮೇಶ್ವರ ದೇವಾಲಯ ಕೂಡಲ ಸಂಗಮ. ಅದರ ಸುಂದರವಾದ ಗೋಪುರ. ಇಲ್ಲಿ ಎಲ್ಲ ಬೇಕಾದ್ದನ್ನು ವೀಕ್ಷಣೆ ಮಾಡಿ ಮುಂದೆ ನಾವು ನಡೆದೆವು. ಹೊಸದಾಗಿ ಉದ್ಘಾಟನೆಗೊಂಡಿರುವಂತಹ ಅತ್ಯಂತ ವೈಭವೋಪೇತ ಬಹಳ ಅದ್ಧೂರಿಯಾಗಿ ಇರುವಂತಹ ಅನುಭವ ಮಂಟಪದ ಗೋಪುರ ಜನರಿಗಿನ್ನೂ ತೆರೆದಿಲ್ಲ. ಇನ್ನು ನಮ್ಮ ಪಯಣ ಆಲಮಟ್ಟಿ ಕಡೆಗೆ. ಕೂಡಲ ಸಂಗಮದಿಂದ 24 ಕಿಲೋಮೀಟರ್ ದೂರವಿದೆ. ಇದರ ಹತ್ತಿರ ರಾಕ್ ಗಾರ್ಡನ್, ಕೃಷ್ಣ ಪಾರ್ಕ್, ಮೊಘಲ್ ಗಾರ್ಡನ್, ಮ್ಯೂಸಿಕಲ್ ಫೌಂಟನ್, ಹೀಗೆ ವಿಧ ವಿಧವಾದ ಆಕರ್ಷಣೆಗಳಿವೆ. ನಾವು ಏನಿದೆ ನೋಡೋಣ ಎಂದು ಅಲ್ಲಿ ನಮ್ಮ ಪಯಣ
ಮುಂದುವರಿಸಿದೆವು. ಆಲಮಟ್ಟಿ ಅಣೆಕಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಎಂದು ಹೆಸರಿರುವ ಈ ಅಣೆಕಟ್ಟು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನಲ್ಲಿ ನಿರ್ಮಿಸಲಾಗಿದೆ. ಆಲಮಟ್ಟಿಯಿಂದ 2 ಕಿಲೋಮೀಟರ್ ದೂರವಿರುವ ಅಣೆಕಟ್ಟು ಇದು. ಜಲಾಶಯದ ಗರಿಷ್ಠ ಮಟ್ಟ ಸಮುದ್ರ ಮಟ್ಟದಿಂದ 1705.32 ಫೀಟ್ ಇದೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಈ ಆಲಮಟ್ಟಿ ಡ್ಯಾಮ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಎಂದು ನಾಮಕರಣ ಮಾಡಲಾಗಿದೆ. ಕೃಷ್ಣಾ ನದಿಗೆ ಅಡ್ಡವಾಗಿ ಹೋಗುತ್ತಿರುವಂತಹ ಬ್ರಿಡ್ಜ್ ನೋಡಿ, ಇಲ್ಲಿ ಕೃಷ್ಣೆ ಬಹಳ ವಿಸ್ತಾರವಾಗಿ ಹರಿಯುತ್ತಾಳೆ. 2 ಬೆಟ್ಟಗಳ ನಡುವೆ ಈ ಅಣೆಕಟ್ಟು ನಿರ್ಮಿಸಲಾಗಿದ್ದು ಬಹಳ ನಯನ ಮನೋಹರವಾದ ಒಂದು ಸುಂದರ ಭೂಪ್ರದೇಶವನ್ನು ಒಳಗೊಂಡಿದೆ. ನಾವು ಹೋಗುತ್ತಾ ಈ ಕೃಷ್ಣಾ ನದಿಯ ಸೌಂದರ್ಯವನ್ನು ಆಸ್ವಾದಿಸುತ್ತಾ ನೋಡಿ, ಈ ಬ್ರಿಡ್ಜೇ ಎಷ್ಟೊಂದು ಚೆನ್ನಾಗಿದೆ, ಎಷ್ಟೊಂದು ಅಗಲವಾಗಿದೆ. ಇಲ್ಲಿ ಇನ್ನೇನು ಆಲಮಟ್ಟಿ ಡ್ಯಾಮ್ ತುಂಬ ಹತ್ತಿರವಾಗಿದೆ. ಆ ಭೂಪ್ರದೇಶದ ಎಂಟ್ರೆನ್ಸ್ ಭಾಗ ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಆಲಮಟ್ಟಿ. ಇಲ್ಲಿ ಸುತ್ತಮುತ್ತ ಗಿಡಗಳನ್ನೆಲ್ಲ ನೆಟ್ಟು ಚಂದವಾದ ಉದ್ಯಾನವನಗಳನ್ನು ಬೆಳೆಸಿದ್ದಾರೆ. ಈ ಆಲಮಟ್ಟಿ ಡ್ಯಾಮಿನ ಉದ್ಯಾನವನದಲ್ಲಿಯೇ ನಮಗೆ ಒಂದು ದಿನ ಕಳೆಯಬಹುದು. ಬಹಳ ಸುಂದರವಾದ ಗಾರ್ಡನ್ಗಳಿದ್ದಾವೆ ಎಂದು ನಮಗೆ ತಿಳಿದವರು ಹೇಳಿದರು. ನಾವು ಇಲ್ಲಿಗೆ ತಲುಪುವಾಗ ಸಾಧಾರಣ 4 ಗಂಟೆ ಆಗಿತ್ತು. ನಮಗೆ ಮತ್ತೆ ಹೆಚ್ಚು ಸಮಯವಿರಲಿಲ್ಲ. ಸೊ ನಾವು ಇಲ್ಲಿ ಹೋಗುತ್ತಾ ಏನು ನೋಡಬೇಕೆಂದು ಪ್ರಮುಖವಾಗಿದೆಯೋ ಅದನ್ನು ನೋಡೋಣ ಎಂದು ಮುಂದೆ ಹೋದೆವು. ಬಹಳ ಸುಂದರವಾದ ಪರಿಸರವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಒಂದು ಹೋಗಲೇಬೇಕಾದ ತಾಣ. ಇಲ್ಲಿ ಆ್ಯಕ್ಚುಲಿ ವಾಟರ್ ಪಾರ್ಕ್ ಇದೆ ಅಂತೆ, ಇಡೀ ದಿನ ಆಟವಾಡಬಹುದಾದ ವಾಟರ್ ಪಾರ್ಕ್ ಇದೆ ಅಂತೆ. ಹಾಗೆಯೇ ಒಂದು ಸೈಡಿನಲ್ಲಿ ರಾಕ್ ಗಾರ್ಡನ್, ಇನ್ನೊಂದು ಸೈಡಿನಲ್ಲಿ ಮುಘಲ್ ಗಾರ್ಡನ್ ಇದೆ. ಸಾಯಂಕಾಲ 7 ಗಂಟೆಗೆ ಹೋದರೆ ಸಂಗೀತ ಕಾರಂಜಿ ಇದೆ. ಅದೆಲ್ಲ ನಮಗೆ ಯಾವುದು ಕೂಡ ನೋಡಲಾಗಲಿಲ್ಲ. ನಾವು ಅಲ್ಲಿಯ ಪರಿಸರವನ್ನು ನೋಡಿ ಒಂದು ಸುತ್ತು ಹಾಕಿ ನಮಗೆ ಇವತ್ತು ರಾತ್ರಿ ಪುನಃ ಧಾರವಾಡಕ್ಕೆ ಹೋಗಲು ನಮ್ಮ ಡೆಸ್ಟಿನಿ. ಸೊ ಇದು ನೋಡಿ ಸಂಗೀತ ಕಾರಂಜಿ ನಡೆಯುವಂತಹ ಸ್ಥಳ, ಅದರ ಮುಖಮಂಟಪ, ಉದ್ಯಾನವನದ ಮುಖದ್ವಾರವನ್ನು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ 50 ರೂಪಾಯಿ ಕೊಟ್ಟು ಒಳಗೆ ಹೋದರೆ ನಮಗೆ ಅಲ್ಲಿ ಡ್ಯಾಮಿನ ಅಣೆಕಟ್ಟಿನ ಸುಂದರ ದೃಶ್ಯವನ್ನು ನೋಡಬಹುದು. ಹಾಗೆ ಮುಂದೆ ಹೋಗಿ ನಾವು ಇನ್ನು ಏನಿದೆ ಎಂದು ನೋಡ್ತಾ ಮುಂದೆ ಹೋದೆವು. ಇಲ್ಲಿ ಒಂದು ಸಾಧಾರಣ 100 ಎಕರೆ ಈ ಅಣೆಕಟ್ಟಿನ ಸುತ್ತಮುತ್ತ ಸುಂದರವಾದ ಉದ್ಯಾನವನ, ಮರಗಳು ಈ ಥರ ಬೆಳೆಸಿದ್ದಾರೆ ನೋಡಿ. ಇದು ಅಣೆಕಟ್ಟಿನ ಮುಂಭಾಗದಲ್ಲಿರುವ ದ್ವಾರ, ಬಹಳ ಸುಂದರವಾಗಿದೆ. ಅಲ್ಲಿ ಒಂದು ಈ ಥರದ ಸಿಮೆಂಟಿನ ಕಲಾಕೃತಿಗಳನ್ನು ಮಾಡಿದ್ದಾರೆ ನೋಡಿ. ಸ್ವಾತಂತ್ರ್ಯ ಹೋರಾಟಗಾರರನ್ನು ಅತ್ಯಂತ ಚಂದವಾಗಿ ಪ್ರತಿಕೃತಿಗಳನ್ನು ಮಾಡಿದ್ದಾರೆ. ನನಗಂತೂ ಬಹಳ ಇಷ್ಟವಾಯಿತು. ಈ ಪ್ರತಿಕೃತಿಗಳನ್ನು ನೋಡಿ ಫೋಟೋ ಕ್ಲಿಕ್ಕಿಸಿಕೊಂಡೆವು. ಹಾಗೆ ಆ ಅಣೆಕಟ್ಟಿನ ಹಿಂಭಾಗದಲ್ಲಿ ಅದರ ಬ್ಯಾಕ್ ವಾಟರ್ ಇರುವ ಸೈಡಿನಲ್ಲಿ ನೋಡಿ ಎಷ್ಟೊಂದು ಜನರು, ಅದು ಸಮುದ್ರದ ರೀತಿಯಲ್ಲಿ ಬೋರ್ಗರೆ ಇದ್ದಿತ್ತು. ಇಲ್ಲಿ ಜನರು ಪಿಕ್ನಿಕ್ ಮಾಡಲು ಬಂದು ಬೇಕಾದ ಹಾಗೆ ಆಟವಾಡಿ, ಏನು ಪಿಕ್ನಿಕ್ ಆಟವಾಡಿ ನೀರಿನಲ್ಲಿ ಮಿಂದು ಎದ್ದು ಎಲ್ಲರೂ ಎಂಜಾಯ್ ಮಾಡಲು ಇಲ್ಲಿ ಬರುತ್ತಾರೆ ನೋಡಿ. ಹಿಂಭಾಗದ ದೃಶ್ಯ, ಈ ಅಣೆಕಟ್ಟಿನ ಹಿಂಭಾಗದಿಂದ ಕಾಣುವಂತಹ ದೃಶ್ಯ ಇದು. ಈ 2 ಪರ್ವತದ ನಡುವಿನಲ್ಲಿ ಈ ಆಲಮಟ್ಟಿ ಡ್ಯಾಮನ್ನು ಕಟ್ಟಿದ್ದಾರೆ. ಇದು 52.25 ಮೀಟರ್ ಎತ್ತರವಿದ್ದು ಉದ್ದ 1565.15 ಮೀಟರ್ ಇದೆ. ಬಹಳ ದೊಡ್ಡದಾದ ಈ ಅಣೆಕಟ್ಟು ಹಳೆ ಬಾಗಲಕೋಟೆ ಜಿಲ್ಲೆಯನ್ನೇ ಮುಳುಗಡೆ ಮಾಡಿತಂತೆ. ಅವರಿಗೆಲ್ಲ ನವನಗರ ಎಂದು ಹೊಸದಾಗಿ ಜಾಗ ಕೊಟ್ಟು ಅಲ್ಲಿ ಎಲ್ಲ ಜನಗಳನ್ನು ಶಿಫ್ಟ್ ಮಾಡಿದ್ದಾರೆ ಎಂದು
ಗೊತ್ತಾಯಿತು. ಈ ಭಾಗದ ಜನರು ಸಮುದ್ರದಲ್ಲಿ ಆಟವಾಡಲು ಮಂಗಳೂರಿಗೆ ತನಕ ಬರಬೇಕಾಗಿಲ್ಲ. ಈ ಅಣೆಕಟ್ಟಿನ ನೀರೇ ಸಮುದ್ರದಂತೆ ಬೋರ್ಗರೆಯುವುದು ನಮಗೆ ಕೇಳುತ್ತಿತ್ತು. ನೋಡಿ, ರಾಕ್ ಗಾರ್ಡನ್, ಅದರ ಎಂಟ್ರೆನ್ಸ್ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಈ ಥರ ವಿವಿಧ ಜ್ಞಾನಿಗಳು ಈ ಭಾರತವನ್ನು ಎತ್ತಿ ಹಿಡಿದಂತೆ ತೋರುವಂತಹ ಈ ಮುಖಭಾವಗಳುಳ್ಳ ಒಂದು ಎಂಟ್ರೆನ್ಸ್ ಬಹಳ ಚೆನ್ನಾಗಿದೆ. ಈ ಗಾರ್ಡನ್ ಬಹಳ ಸುಂದರವಾಗಿದೆ. ನಮಗೆ ತುಂಬ ಒಳಗೆ ಹೋಗಲು ಸಮಯ ಅಷ್ಟು ಇರಲಿಲ್ಲ. ನಾವು ಅಲ್ಲಿಯೇ ಒಂದು ಸುತ್ತು ಹಾಕಿ ಕೆಲವು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ನಮ್ಮ ಮುಂದಿನ ಜಾಗವಾದ ಧಾರವಾಡಕ್ಕೆ ನಾವು ಮರಳಿ ಹೊರಡುವವರಿದ್ದೆವು. ಅಂದರೆ ಆಗಲೇ ಸಾಯಂಕಾಲ 5ರಿಂದ ಮೇಲೆ ಆದುದರಿಂದ ನಮಗೆ ಇಲ್ಲಿ ಹೊತ್ತು ತುಂಬ ಕಳೆಯಲು ಸಮಯ ಸಿಗಲಿಲ್ಲ. ಹೀಗೆ ಕೆಲವು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡೆವು. ಮತ್ತು ಅಣೆಕಟ್ಟುವಿನ ಮೇಲೆ ಹೋಗಲು ಈಗ ಅವಕಾಶವಿಲ್ಲ. ಆದರೂ ಇಲ್ಲಿ ಬಹಳ ಸುಂದರವಾದ ಬೇರೆ ಬೇರೆ ವಿಷಯಗಳು ನೋಡಲು ಇದೆ. ಸಮಯ ಹೊಂದಿಸಿ ಹೋದರೆ ಇಡೀ ದಿನ ಬಹಳ ಸುಂದರವಾಗಿ ಸಂತೋಷವಾಗಿ ಇಲ್ಲಿ ಕಳೆಯಬಹುದು. ರೋಡ್ ಟ್ರಿಪ್ಪಿನ ಎಪಿಸೋಡ್ 4 ವಿಡಿಯೋ ಮಾಡಿ ತಂದಿದ್ದೇನೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.